जनशलाकया चक्षुरुन्मीलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರ ಈ ಪುಸ್ತಕದ ರೀಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ನಾವು ಓದ್ತಾ ಇರೋದು 3ನೇ ಅಧ್ಯಾಯದಿಂದ. ಬಾಬ್, ದೇವರು ಪ್ರಕಟವಾಗಬೇಕಾದರೆ ನಾವು ಅವನನ್ನು ಸಂಪ್ರೀತಗೊಳಿಸಬೇಕು, ಸರಿಯೇ? ಇಲ್ಲ ಪ್ರಭುಪಾದ. ಹೌದು ಶ್ಯಾಮಸುಂದರ, ದೇವರನ್ನು ಸಂಪ್ರೀತಗೊಳಿಸುತ್ತಿದ್ದೇವೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಶೀಲ ಪ್ರಭುಪಾದ, ಅವನನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತದೆ. ನೀವು ಊಟ ಮಾಡಿದಾಗ ನಿಮಗೆ ಶಕ್ತಿ ಬಂತೆ ಅಥವಾ ಹಸಿವು ಅಡಗಿತೆ ಎಂದು ತಿಳಿಯಲು ಬೇರೆಯವರನ್ನು ಕೇಳಬೇಕಾಗಿಲ್ಲ, ಅಲ್ಲವೇ? ನೀವು ಊಟ ಮಾಡಿದರೆ ಸಾಕು, ಶಕ್ತಿ ಬಂದದ್ದು ಅರಿವಾಗುತ್ತದೆ. ಅದನ್ನು ಬೇರೆಯವರಿಂದ ಕೇಳಿ ತಿಳಿಯಬೇಕಾಗಿಲ್ಲ. ಇದೇ ರೀತಿ ನೀವು ದೇವರಿಗೆ ದಿಟವಾದ ಸೇವೆ ಸಲ್ಲಿಸಿದರೆ ದೇವರು ನನ್ನನ್ನು ನಿರ್ದೇಶಿಸುತ್ತಿದ್ದಾನೆ, ದೇವರು ಇದ್ದಾರೆ, ನಾನು ದೇವರನ್ನು ನೋಡುತ್ತಿದ್ದೇನೆ ಎಂದು ನಿಮಗೆ ಅರ್ಥವಾಗುತ್ತದೆ. ಒಳ್ಳೆ ಉದಾಹರಣೆ ಶಿಲಪ್ರಭುಪಾದರು ಕೊಡ್ತಾ ಇದ್ದಾರೆ ಇಲ್ಲಿ. ಹೇಗೆ ನಾವು ದೇವರು ನಮ್ಮಿಂದ ತೃಪ್ತಿ ಆಗಿದ್ದಾನೆ ಎನ್ನುವುದು ಅಥವಾ ದೇವರ ಕೃಪೆ ನಮ್ಮ ಮೇಲೆ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ನಮಗೆ ಹಸಿವಾದಾಗ ಅಥವಾ ಬಾಯಾರಿಕೆ ಆದಾಗ, ಹಸಿವಾದಾಗ ನಾವು ಯಾವಾಗ ಏನೋ ತಿಂತೀವಿ, ಊಟ ಮಾಡ್ತೀವಿ, ಆವಾಗ ನಮಗೆ ಬೇರೆ ಯಾರೋ ಬಂದು ನಿನ್ನ ಹೊಟ್ಟೆ ತುಂಬಿದೆ, ನೀನು ಇನ್ನೂ ಊಟ ಮಾಡ್ಬೇಕಂತಿಲ್ಲ, ಅಥವಾ ನಿನಗೆ ಊಟ ಮಾಡುವುದರಿಂದ ತೃಪ್ತಿ ಆಗಿದೆ ಎಂದು ಬೇರೆ ಯಾರು ಹೇಳ್ಬೇಕಂತಿಲ್ಲ. ಯಾವ ಮನುಷ್ಯ ಊಟ ಮಾಡ್ತಾ ಇದ್ದಾನೆ, ಆ ಊಟ ಮಾಡ್ತಾ ಮಾಡ್ತಾ ತೃಪ್ತಿ ಆದಾಗ ಅವನಿಗೆ ಗೊತ್ತಾಗ್ತದೆ. ಅದೇ ರೀತಿ ಬಾಯಾರಿಕೆ ಬಂದಾಗ ನೀರು ಕುಡಿದ್ರೆ ಆ ನೀರು ಕುಡಿಯುವುದರಿಂದ ನನ್ನ ಬಾಯಾರಿಕೆ ಹೋಗಿದೆ ಅನ್ನೋದು ನನಗೇ ಗೊತ್ತಾಗುತ್ತೆ ವಿನ ಬೇರೆಯವರು ಹೇಳಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ದೇವರು ನಮ್ಮಿಂದ ತೃಪ್ತರಾದಾಗ ನಾವು ಮಾಡುವಂತಹ ಭಗವಂತನ ಸೇವೆಯಿಂದ ಭಗವಂತ ತೃಪ್ತನಾದರೆ ನಮ್ಗೆ ಹೇಗೆ ಊಟ ಮಾಡಿದ ಮೇಲೆ ತೃಪ್ತಿ ಆಗುತ್ತೋ ಮತ್ತೆ ನಮ್ಗೆ ಗೊತ್ತಾಗುತ್ತೋ, ಅದೇ ರೀತಿ ದೇವರು ನನ್ನನ್ನ ನಿರ್ದೇಶಿಸುತ್ತಾ ಇದ್ದಾನೆ. ನನ್ನ ಪ್ರತಿಯೊಂದು ಚಟುವಟಿಕೆಯನ್ನ ಕೂಡ ದೇವರು ನಿರ್ದೇಶಿಸುತ್ತಾ ಇದ್ದಾನೆ. ದೇವರು ಇದ್ದಾನೆ, ನಾನು ದೇವರನ್ನು ನೋಡುತ್ತಿದ್ದೇನೆ ಎಂದು ನಮಗೆ ಅರ್ಥ ಆಗ್ತದೆ. ಇದು ಏನೋ ಸೆಂಟಿಮೆಂಟಲ್ ವಿಷಯ. ಭಾವುಕರಾಗಿ ಯಾರೋ ನಾನು ದೇವರನ್ನ ಗೋಡೆ ಮೇಲೆ ಕಂಡೆ, ಆಮೇಲೆ ದೇವಸ್ಥಾನದಲ್ಲಿ ಹೋಗಿದ್ದೆ, ದೇವರು ಕೈ ಎತ್ತಿದ್ರು, ಆಮೇಲೆ ಈ ತರ ಭಾವುಕರಾಗಿ ಹೇಳುವಂತ ವಿಷಯ ಅಲ್ಲ ಇದು. ಮನುಷ್ಯನಿಗೆ ಭಕ್ತಿ ಸೇವೆ ಮಾಡಿ ಭಗವಂತನ ಅರಿವಾದಾಗ ವಿಗ್ರಹದಲ್ಲಿ ಅಷ್ಟೇ ಭಗವಂತ ಕಾಣುವುದಿಲ್ಲ. ಹೌದು, ವಿಗ್ರಹದಲ್ಲೂ ಕಾಣ್ತಾನೆ, ವಿಗ್ರಹ ಬಿಟ್ಟು ಬೇರೆ ಎಲ್ಲಾ ಕಡೆಯೂ ಕೂಡ ಭಗವಂತ ಕಾಣ್ತಾನೆ. ಭಗವಂತ ಹೇಗ್ ಕಾಣ್ತಾನೆ? ನಾವು ಭಗವಂತ ಕಾಣ್ತಾನೆ ಅಂತ ಒಂದು ವಾಕ್ಯವನ್ನ ಕೇಳಿದ ತಕ್ಷಣ ನಮ್ಗೆ ಅನ್ಸುತ್ತೆ
ಎಲ್ಲಾ ಕಡೆಯೂ ಭಗವಂತನ ವಿಗ್ರಹ ನಮಗೆ ಕಾಣುತ್ತೆ, ಮೂರ್ತಿ ನಮಗ್ ಕಾಣುತ್ತೆ. ನೀವು ನನಗೆ ಹೇಗ್ ಕಾಣ್ತಾ ಇದ್ದೀರಾ ಆ ರೀತಿ ನಿಮ್ಗೆ ಭಗವಂತ ಕಾಣ್ತಾನೆ ಅಂತ ನಾವು ಅನ್ಕೋತೀವಿ. ಆದ್ರೆ ಬುದ್ಧಿವಂತ ವ್ಯಕ್ತಿ ಅರ್ಥ ಮಾಡ್ಕೋತಾನೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಏಕದೇಶೇ ಸ್ಥಿತಸ್ಯಾಗ್ನೇರ್ ಜ್ಯೋತ್ಸ್ನಾ ವಿಸ್ತಾರಿಣಿ ಯಥಾ ಪರಸ್ಯ ಬ್ರಹ್ಮಣಃ ಶಕ್ತಿ ಯಥೇದಂ ಧಾರ್ಯತೆ ಜಗತ್. ಹೇಗೆ ಒಂದು ದೀಪ ಒಂದು ಜಾಗದಲ್ಲಿ ಇಟ್ಟರೆ ಅದರ ಬೆಳಕು ಎಲ್ಲಾ ಕಡೆ ಇಡೀ ಮನೆಯಲ್ಲಿ ಹರಡುತ್ತೋ, ಅದೇ ರೀತಿ ಭಗವಂತ ತನ್ನ ಧಾಮದಲ್ಲಿ ಇದ್ದಾನೆ. ಆದರೆ ಅವನ ಪ್ರಭೆ, ಅವನ ಶಕ್ತಿ ಮುಖಾಂತರ ಅವನು ಎಲ್ಲಾ ಕಡೆಯೂ ಕಾಣಿಸ್ಕೊತಾನೆ. ಭಗವಂತನ ಶಕ್ತಿ ಮತ್ತೆ ಭಗವಂತ ಭಿನ್ನ ಅಲ್ಲ. ಇದನ್ನ ಅರ್ಜುನ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣನಿಗೆ ಕೇಳ್ತಾನೆ. ಹೇಗೆ ಒಬ್ಬ ಸಾಧಾರಣ ಮನುಷ್ಯ, ಅರ್ಜುನ ತನ್ನನ್ನ ಒಬ್ಬ ಸಾಧಾರಣ ಮನುಷ್ಯನ ಸ್ಥಾನದಲ್ಲಿ ಇಟ್ಕೊಂಡು ಕೃಷ್ಣನಿಗೆ ಕೇಳ್ತಾನೆ, ಹೇಗೆ ನನ್ನಂತಹ ಸಾಧಾರಣ ಮನುಷ್ಯ ಪ್ರತಿಯೊಂದು ಕಡೆ ಪ್ರತಿಯೊಂದು ಕ್ಷಣದಲ್ಲೂ ನಿನ್ನ ಸಾಕ್ಷಾತ್ಕಾರ ಮಾಡಬಹುದು, ನಿನ್ನನ್ನ ನೋಡಬಹುದು ಅಂತ. ಆವಾಗ ಭಗವಂತ ದೊಡ್ಡ ಪಟ್ಟಿ ಹೇಳ್ತಾನೆ. ನೀವು ನೀರು ಕುಡಿತೀರಾ, ಆ ನೀರಲ್ಲಿ ಇರುವಂತಹ ರುಚಿ ನಾನು. ರಸೋಹಂ ಅಪ್ಸು ಕೌಂತೆಯ, ನೀವು ಪ್ರತಿದಿನ ಬೆಳಕು ನೋಡ್ತೀರಾ, ಪ್ರಭಾಸ್ಮಿ ಶಶಿ ಸೂರ್ಯ, ಆ ಸೂರ್ಯನ ಬೆಳಕು, ಆ ಚಂದ್ರನ ಬೆಳಕು ಅದು ನಾನು. ಈ ರೀತಿ ಭಗವಂತ ಹಲವಾರು ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾನೆ, ನನ್ನ ಭಕ್ತನಾದವನು ನನ್ನನ್ನ ಪ್ರತಿ ಕ್ಷಣ ಪ್ರತಿ ಜಾಗದಲ್ಲೂ ಕೂಡ ನೋಡ್ತಾನೆ. ಇದು ಭಗವಂತನನ್ನ ನೋಡುವ ರೀತಿ. ಮತ್ತೆ ಇದು ಯಾವಾಗ ಸಾಧ್ಯ ಆಗುತ್ತೆ? ಅದನ್ನು ಬೇರೆಯವರಿಂದ ಕೇಳಿ ತಿಳಿಯಬೇಕಾಗಿಲ್ಲ. ಇದೇ ರೀತಿ ನೀವು ದೇವರಿಗೆ ದಿಟವಾದ ಸೇವೆ ಸಲ್ಲಿಸಿದರೆ ಆವಾಗ ದೇವರು ನನ್ನನ್ನು ಸಂದರ್ಶಿಸುತ್ತಿದ್ದಾನೆ, ದೇವರು ಇದ್ದಾನೆ, ನಾನು ದೇವರನ್ನು ನೋಡುತ್ತಿದ್ದೇನೆ, ಅದು ನಮಗೆ ಅರಿವಾಗ್ತದೆ. ಆ ಸೇವೆಯಲ್ಲಿ ಅತೀ ಮುಖ್ಯವಾದದ್ದು ಭಗವಂತನ ನಾಮ ಸೇವೆ, ಭಗವಂತನ ನಾಮಸ್ಮರಣೆ. ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡಿದರೆ ಖಂಡಿತ ನಮ್ಮ ದೃಷ್ಟಿಕೋನ, ದೇವರನ್ನು ಕಾಣುವಂತಹ ದೃಷ್ಟಿಕೋನ ಬದಲಾಗ್ತದೆ. ದೇವರನ್ನ ವಿಗ್ರಹದಲ್ಲಿ ಮಾತ್ರ ಕಾಣುವವನಿಗೆ ನ್ಯಾರೋ ಮೈಂಡೆಡ್ ಅಂತಾರೆ, ತುಂಬಾ ಏನಂತಾರೆ, ಸಣ್ಣ ಬುದ್ಧಿ ಉಳ್ಳವರು. ವಿಗ್ರಹದಲ್ಲಿ ಮಾತ್ರ ಕಾಣ್ತಾರೆ, ಅದು ಬೇರೆ ಕಡೆ ಎಲ್ಲೂ ಕಾಣೋದಿಲ್ಲ. ಕೃಷ್ಣ ಹೇಳ್ತಾನೆ, ಬೀಸುವ ಗಾಳಿ ನಾನು, ನೀನು ಕಾಣುವಂತಹ ಬೆಳಕು ನಾನು, ಈ ಭೂಮಿ ನಾನು, ಆ ಹಿಮಾಲಯ ಪರ್ವತ ನಾನು, ನೀರಿನ ರುಚಿ ನಾನು, ಮನುಷ್ಯನಲ್ಲಿನ ಶಕ್ತಿ ನಾನು, ಮಹಿಳೆಯಲ್ಲಿರುವಂತಹ ಬುದ್ಧಿಶಕ್ತಿ ನಾನು. ಇಂತಹ ಹಲವಾರು ಉದಾಹರಣೆಗಳನ್ನ ಕೃಷ್ಣ ಕೊಡ್ತಾರೆ. ಸೊ ನಮಗೆ ನಿಜವಾಗಲೂ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ನಾವು ಖಂಡಿತವಾಗಿಯೂ ಕೂಡ ಭಗವಂತನನ್ನ ಈ ರೀತಿ ಕಾಣಬಹುದು. ಮುಂದೆ ಒಬ್ಬ ಭಕ್ತ ಕೇಳ್ತಾನೆ, ಅಥವಾ ದೇವರ ಪ್ರತಿನಿಧಿಗೆ ಸೇವೆ ಸಲ್ಲಿಸಬಹುದು. ಈಗ ಪ್ರಭುಪಾದರು ಹೇಳ್ತಾರೆ, ದೇವರಿಗೆ ಸೇವೆ ಸಲ್ಲಿಸಿದರೆ ನಾವು ದೇವರನ್ನ ಕಾಣಬಹುದು, ದೇವರು ನಮ್ಮನ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ನಿರ್ದೇಶಿಸ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನೊಬ್ಬ ಭಕ್ತರಿದ್ದಾರೆ, ದೇವರಿಗೆ ಅಷ್ಟೇ ಸೇವೆ ಸಲ್ಲಿಸಿದ್ರೆ ಅಲ್ಲ, ಒಬ್ಬ ದೇವರ ಪ್ರತಿನಿಧಿಗೆ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಆಗುತ್ತೆ, ಇದು ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಭಗವಂತನ ಪ್ರತಿನಿಧಿ ಯಾರು? ಶುದ್ಧ ಭಕ್ತರು. ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಂತ ಶುದ್ಧ ಭಕ್ತರು ಭಗವಂತನ ಪ್ರತಿನಿಧಿ. ಅವರ ಸೇವೆ ಮಾಡಿದ್ರೂ ಕೂಡ ನಾವು ಭಗವಂತನ ಅಸ್ತಿತ್ವವನ್ನ, ಭಗವಂತನ ನಿರ್ದೇಶನವನ್ನ ನಮ್ಮ ಜೀವನದಲ್ಲಿ ಕಾಣಬಹುದು. ಶಿಲ ಪ್ರಭುಪಾದ ಇದಕ್ಕೆ ಉತ್ತರ ಕೊಡ್ತಾರೆ. ಶಿಲ ಪ್ರಭುಪಾದರು, ಹೌದು. ಅಥವಾ ದೇವರ ಪ್ರತಿನಿಧಿಗೆ ಸೇವೆ ಸಲ್ಲಿಸಬಹುದು. ಶಿಲ ಪ್ರಭುಪಾದರು, ಹೌದು. ಭಕ್ತ, ಅದು ಸುಲಭ ಸಾಧ್ಯ, ಹೌದಲ್ವಾ? ಭಗವಂತ ಅವನನ್ನ
ಕಾಣುವುದು, ಸೇವೆ ಮಾಡುವುದು ಯಾರಾದ್ರೂ ಹೇಳ್ಬೋದು ಅಯ್ಯೋ ತುಂಬಾ ಕಷ್ಟ ಅಂತ. ಆದ್ರೆ ಒಬ್ಬ ಶುದ್ಧ ಭಕ್ತರನ್ನ ಸೇವೆ ಮಾಡುವುದು ತುಂಬಾ ಸರಳ. ಇಲ್ಲ ಪ್ರಭುಪಾದ, ನೀವು ದೇವರ ಪ್ರತಿನಿಧಿಯ ಮುಖಾಂತರ ಪ್ರಯತ್ನಿಸಬೇಕು. ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದ. ಇದನ್ನ ಗುರುವಷ್ಟಕ ಅನ್ನುವಂತಹ ನಾವು ಪ್ರತಿದಿನ ಬೆಳಿಗ್ಗೆ ಮಂಗಳಾರತಿಗೆ 4:15 ಮಂಗಳಾರತಿಗೆ ಹಾಡುವಂತಹ ಒಂದು ಭಜನೆ ಇದು. ಇದರಲ್ಲಿ ಕೊನೆಯ ಶ್ಲೋಕದಲ್ಲಿ ಗುರುವಿನ ಬಗ್ಗೆ ಈ ರೀತಿ ಹೇಳ್ತಾರೆ, ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದ. ಯಸ್ಯ ಪ್ರಸಾದಾದ್, ಪ್ರಸಾದ ಅಂದ್ರೆ ಸಂಪ್ರೀತರಾಗುವುದು. ಇಲ್ಲಿ ಪ್ರಶ್ನೆ ಬಾಬ್ ಕೇಳಿದ್ದು, ಭಗವಂತನಿಗೆ ಸಂಪ್ರೀತಗೊಳಿಸುವುದು ಹೇಗೆ, ಅವನು ಸಂಪ್ರೀತನಾಗಿದ್ದಾನೆ ಅಂತ ನಾವು ಹೇಗೆ ತಿಳ್ಕೋಬಹುದು ಅಂತ. ಇಲ್ಲಿ ಹೇಳ್ತಾರೆ ಶಿಲ ಪ್ರಭುಪಾದರು, ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದ. ಯಸ್ಯ ಅಂದ್ರೆ ಅವನು ಸಂತೃಪ್ತನಾದರೆ ಭಗವತ್ ಪ್ರಸಾದ, ಭಗವಂತ ಕೂಡ ಸಂತೃಪ್ತನ. ಅವನು ಯಾರು? ಗುರು. ಗುರುವಿನ ಅನುಗ್ರಹದಿಂದ ಕೃಷ್ಣನ ಅನುಗ್ರಹ ಪ್ರಾಪ್ತವಾಗುತ್ತದೆ. ದೇವರ ಪ್ರತಿನಿಧಿಯನ್ನು ನೀವು ಸಂಪ್ರೀತಗೊಳಿಸಿದರೆ ದೇವರು ತಾನಾಗಿಯೇ ಸಂಪ್ರೀತನಾಗುತ್ತಾನೆ. ಆಗ ನೀವು ಅವನನ್ನು ಪ್ರತ್ಯಕ್ಷ ನೋಡಬಹುದು. ಒಬ್ಬ ಭಾರತೀಯ ಸಜ್ಜನ ಕೇಳ್ತಾನೆ, ದೇವರ ಪ್ರತಿನಿಧಿಯನ್ನು ಸಂಪ್ರೀತಗೊಳಿಸುವುದು ಹೇಗೆ? ಶಿಲ ಪ್ರಭುಪಾದ, ಅವರ ಆದೇಶವನ್ನು ಅನುಸರಿಸಬೇಕು ಅಷ್ಟೇ. ದೇವರ ಪ್ರತಿನಿಧಿಯೇ ಗುರು. ಅವರು ಇದನ್ನು ಮಾಡು, ಅದನ್ನು ಮಾಡು, ಇದನ್ನು ಮಾಡು, ಅದನ್ನು ಮಾಡು ಎಂದು ಹೇಳುತ್ತಾರೆ. ಅದನ್ನು ಮಾಡಿದರೆ ಅವರು ಸಂಪ್ರೀತರಾಗುತ್ತಾರೆ. ಈಗ ಶಿಲ ಪ್ರಭುಪಾದರ ಆದೇಶ, ಅವರ ವಚನಗಳು ತುಂಬಾ ಸ್ಪಷ್ಟವಾಗಿ ಶಿಲ ಪ್ರಭುಪಾದರು ಅವರ ಪುಸ್ತಕದಲ್ಲಿ, ಅವರ ಪ್ರವಚನಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವಂತನ ನಾಮಸ್ಮರಣೆ ಮಾಡುವುದು, ನಿಯಂತ್ರಕ ತತ್ವಗಳನ್ನ ಪಾಲಿಸುವುದು, ಬೆಳಗ್ಗಿನ ಭಕ್ತಿ ಸಾಧನೆಯನ್ನ ಮಾಡುವುದು, ಪ್ರಭುಪಾದರ ಪುಸ್ತಕಗಳನ್ನ ಓದುವುದು, ಪುಸ್ತಕದ ವಿತರಣೆ ಮಾಡುವಂತಹ ಸೇವೆ ಮಾಡುವುದು, ದೇವಸ್ಥಾನದಲ್ಲಿ ಏನ್ ಸಾಧ್ಯ ಆಗತ್ತೆ ಆ ಸೇವೆನ ಮಾಡುವುದು, ಇವೆಲ್ಲವೂ ಕೂಡ ಪ್ರಭುಪಾದರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಮಾಡಿದರೆ ಸಾಕು, ನಮ್ಮ ಗುರುಗಳು ಶಿಲ ಪ್ರಭುಪಾದರು ಸಂಪ್ರೀತರಾಗುತ್ತಾರೆ ಅಂತ ಹೇಳ್ತಾರೆ. ಯಸ್ಯ ಪ್ರಸಾದಾನ್, ಇಲ್ಲಿ ಮುಂದೆ ಹೇಳ್ತಾರೆ, ಯಸ್ಯ ಪ್ರಸಾದಾನ್ ನಗತಿ ಕುತೋಪಿ. ಗುರುಗಳು ಪ್ರಸನ್ನರಾದ್ರೆ ಭಗವತ್ ಪ್ರಸಾದ, ಭಗವಂತ ಪ್ರಸನ್ನನಾಗ್ತಾನೆ. ಯಸ್ಯ ಅಪ್ರಸಾದಾನ್, ಒಂದು ವೇಳೆ ಗುರು ಪ್ರಸನ್ನ ಆಗಿಲ್ಲ ಅಂದ್ರೆ ನ ಗತಿ ಕುತೋಪಿ, ಬೇರೆ ಯಾವ ಗತಿಯೂ ಇಲ್ಲ. ನ ಗತಿ ಕುತೋಪಿ. ಗುರುವಿನ ಅನುಗ್ರಹವಿಲ್ಲದೆ ವ್ಯಕ್ತಿಯು ಯಾವ ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ. ಅವರನ್ನು ಸಂತುಷ್ಟಗೊಳಿಸಿದರೆ ನಿಮ್ಮ ನೆಲೆ, ಅವರನ್ನು ಅಸಂತುಷ್ಟಗೊಳಿಸಿದರೆ ನಿಮ್ಮ ನೆಲೆ ತಪ್ಪುತ್ತದೆ. ಆದ್ದರಿಂದ ನಾವು ಗುರುವನ್ನು ಆರಾಧಿಸುತ್ತೇವೆ. ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರ. ಇದು 7ನೇಯ ಶ್ಲೋಕ, ಈ ಗುರುವಷ್ಟಕದ 7ನೇಯ ಶ್ಲೋಕ. ಸಾಕ್ಷಾತ್ ಧರಿತ್ವೇನ ಸಮಸ್ತ ಶಾಸ್ತ್ರೇರ್ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿ ಕಿಂತು ಪ್ರಭೋ ಯಃ ಪ್ರಿಯ ಏವ ತಸ್ಯ ಒಂದೇ ಗುರೋ ಶ್ರೀ ಚರಣಾರವಿಂದಂ. ಯಾಕೆ ಆ ಗುರುವಿನ ಸೇವೆ ಮಾಡಬೇಕು? ಯಾಕಂದ್ರೆ ಗುರು ಸಾಕ್ಷಾತ್ ಹರಿತ್ವೇನ, ಗುರುವಿನ ಆರಾಧನೆ ನಾವು ಆ ಸಾಕ್ಷಾತ್ ಹರಿಯ ಆರಾಧನೆ ಮಾಡುವ ಹಾಗೆ ಮಾಡಬೇಕು. ಮತ್ತೆ ಒಬ್ಬ ಗುರುವನ್ನ ಸಾಕ್ಷಾತ್ ಹರಿ ಎಂದು ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಉಕ್ತಸ್ತಥಾ ಸಮಸ್ತ ಶಾಸ್ತ್ರೇ, ಎಲ್ಲಾ ಶಾಸ್ತ್ರಗಳಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಗುರು ಸಾಕ್ಷಾತ್ ಹರಿ. ಕಿಂತು ಪ್ರಭೋರ್ಯ ಪ್ರಿಯ ಏವ. ಯಾಕೆ ಗುರು ಒಬ್ಬ ಸಾಧಾರಣ ಮನುಷ್ಯ ಅಂತ ಅನ್ಕೋಬಹುದಲ್ಲ, ಅವನನ್ನ ಯಾಕೆ ಸಾಕ್ಷಾತ್ ಹರಿ ಅಂತ ತಿಳ್ಕೋಬೇಕು? ಯಾಕಂದ್ರೆ ಕಿಂತು ಪ್ರಭೋರ್ಯ ಪ್ರಿಯ ಏವ ತಸ್ಯ. ಯಾಕಂದ್ರೆ ಒಬ್ಬ ಅಧಿಕೃತವಾದಂತಹ ಗುರು ಆ ಹರಿಗೆ ಪ್ರಿಯ ಏವ ತಸ್ಯ, ಅತಿ ಹೃದಯಕ್ಕೆ ಅತಿ ಹತ್ತಿರ ಇರುವಂತಹ ಒಬ್ಬ ಭಕ್ತ. ಹಾಗಾಗಿ ಆ ಗುರು ಭಗವಂತನಿಗೆ ಅತಿ ಹತ್ತಿರವಾಗಿರುವುದರಿಂದ ಗುರುವಿನ ಆರಾಧನೆಯನ್ನ ಸಾಕ್ಷಾತ್ ಹರಿಯ ಆರಾಧನೆ ಮಾಡದ ಹಾಗೆ
ಒಂದೇ ಗುರೋಶ್ರೀ. ಅಂತಹ ಗುರುವಿನ ಚರಣಗಳಿಗೆ ನನ್ನ ಪ್ರಣಾಮಗಳು. ಒಂದೇ ಗುರೋಶ್ರೀ ಚರಣಾರವಿಂದ. ಪರಮ ಪ್ರಭುವಿಗೆ ತೋರಿಸುವಷ್ಟೇ ಗೌರವವನ್ನು ಗುರುಗಳಿಗೂ ತೋರಿಸಬೇಕು. ಏಕೆಂದರೆ ಅವರು ಪ್ರಭುವಿನ ಅತ್ಯಂತ ನಿಕಟರಾದ ದಾಸರು. ಇದನ್ನು ಎಲ್ಲಾ ಅಪೌರುಷೇಯ ಶಾಸ್ತ್ರಗಳು ಒಪ್ಪಿವೆ. ಎಲ್ಲಾ ಆಚಾರ್ಯರು ಇದನ್ನು ಅನುಸರಿಸುತ್ತಿದ್ದಾರೆ. ಆದ್ದರಿಂದ ಪ್ರಭು ಕೃಷ್ಣನ ಶ್ರೇಷ್ಠ ಪ್ರತಿನಿಧಿಯಾದ ಅಂತಹ ಗುರುಗಳ ಚರಣಾರವಿಂದಗಳಿಗೆ ನನ್ನ ಗೌರವ ಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಗುರುವನ್ನು ದೇವರೆಂದು ಅಂಗೀಕರಿಸಬೇಕು. ಅದೇ ಎಲ್ಲಾ ಶಾಸ್ತ್ರಗಳು ವಿಧಿಸಿದ ಆದೇಶ. ಬಾಬ್, ಗುರುಗಳನ್ನು ದೇವರ ಪ್ರತಿನಿಧಿ ಎಂದು ಸ್ವೀಕರಿಸಬೇಕೇ? ಶಿವಪ್ರಭುಪಾದ್, ಹೌದು. ಗುರುಗಳು ದೇವರ ಪ್ರತಿನಿಧಿ. ಗುರುಗಳು ಕೃಷ್ಣನ ಬಹಿರ್ಸ್ವರೂಪ. ಒಂದು ಚೈತ್ಯ ಗುರು, ಇನ್ನೊಂದು ಬಾಹ್ಯ ಗುರು. ಚೈತ್ಯ ಗುರು ಭಗವಂತ ಸಾಕ್ಷಾತ್ ಪರಮಾತ್ಮನಾಗಿದ್ದಾನೆ. ಬಾಹ್ಯ ಗುರು ಭಗವಂತ ತನ್ನ ಪ್ರತಿನಿಧಿಯಾದಂತಹ ಗುರುಗಳನ್ನ ಕಳಿಸ್ತಾನೆ, ಭಕ್ತರನ್ನ ಕಳಿಸ್ತಾನೆ, ಶುದ್ಧ ಭಕ್ತರನ್ನ ಕಳಿಸ್ತಾನೆ. ಬಾಬ್, ಆದರೆ ಕೃಷ್ಣನ ಅವತಾರಗಳಿಗಿಂತ ವಿಭಿನ್ನ ಅಲ್ಲವೇ? ಶಿಲಪ್ರಭುಪಾದ್, ಹೌದು. ಈಗ ಗುರುಗಳನ್ನು ದೇವರ ಪ್ರತಿನಿಧಿ ಅಂತ ಅನ್ಕೋಬೇಕು. ಗುರುಗಳನ್ನು ಸಾಕ್ಷಾತ್ ಹರಿ ಎಂದು ಅನ್ಕೊಂಡು ಪೂಜೆ ಮಾಡಬೇಕು. ಹಾಗಿದ್ದಾಗ ಕೃಷ್ಣನ ಅವತಾರಗಿಂತ ಗುರು ಭಿನ್ನವೇ, ಅಥವಾ ಗುರು ಕೂಡ ಒಂದು ಕೃಷ್ಣನ ಅವತಾರ ಅಂತ ನಾವು ಸ್ವೀಕಾರ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಆದರೆ ಕೃಷ್ಣನ ಅವತಾರಗಳಿಗಿಂತ ವಿಭಿನ್ನ ಅಲ್ಲವೇ? ಶಿವಪ್ರಭುಪಾದ್, ಹೌದು. ಬಾಬ್, ಭೂಮಿಯಲ್ಲಿ ಅವತರಿಸಿರುವ ಕೃಷ್ಣ ಅಥವಾ ಚೈತನ್ಯರ ಅವತಾರಗಳಿಗೂ ಗುರುಗಳ ಬಹಿರ್ ಅವತಾರಕ್ಕೂ ಏನು ವ್ಯತ್ಯಾಸ? ಈಗ ಗುರುಗಳಿಗೆ ಕೃಷ್ಣನ ಬಹಿರ್ ಅವತಾರ ಅಂತ ಹೇಳ್ತಾ ಇದ್ದಾರೆ. ಈಗ ಕೃಷ್ಣ ಸಾಕ್ಷಾತ್ ಬಂದಿದ್ದು ಮತ್ತೆ ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ. ಈ ಕೃಷ್ಣ ಮತ್ತೆ ಚೈತನ್ಯ ಮತ್ತು ಈ ಬಹಿರ್ ಅವತಾರ ಗುರು, ಇವರಿಬ್ಬರ ಮಧ್ಯೆ ಏನು ವ್ಯತ್ಯಾಸ? ಶಿಲಪ್ರಭುಪಾದ್, ಗುರುಗಳು ಕೃಷ್ಣನ ಪ್ರತಿನಿಧಿ. ಗುರುಗಳು ಎಂದರೆ ಯಾರು ಎನ್ನುವುದಕ್ಕೆ ಕೆಲವು ಲಕ್ಷಣಗಳಿವೆ. ವೇದಗಳಲ್ಲಿ ಗುರುಗಳ ಸಾಮಾನ್ಯ ಲಕ್ಷಣಗಳನ್ನು ವರ್ಣಿಸಲಾಗಿದೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಗುರುಗಳು ಪರಂಪರಾ ಕ್ರಮದಲ್ಲಿ ಬಂದಿರಬೇಕು. ತಮ್ಮ ಗುರುಗಳಿಂದ ಅವರು ಸಂಪೂರ್ಣವಾಗಿ ವೇದ ಪಾಠಗಳನ್ನು ಕೇಳಿರಬೇಕು. ಸಮಿತ್ಪಾಣಿ ಶ್ರೋತ್ರಿಯಂ, ತಮ್ಮ ಗುರುಗಳಿಂದ ಸಂಪೂರ್ಣವಾಗಿ ವೇದ ಪಾಠಗಳಿಂದಗಳನ್ನು ಕೇಳಿರಬೇಕು. ಸಾಮಾನ್ಯವಾಗಿ ಗುರುಗಳೆಂದರೆ ಅವರು ಪರಿಪೂರ್ಣ ಭಕ್ತರಾಗಿರಬೇಕು ಅಷ್ಟೇ. ಅವರು ಕೃಷ್ಣನ ಸಂದೇಶವನ್ನು ಬೋಧಿಸುವ ಮೂಲಕ ಅವನ ಸೇವೆಯನ್ನು ಮಾಡಬೇಕು. ಒಂದು ಗುರುಗಳು ಅಂದ್ರೆ ಹೇಗಿರ್ಬೇಕಂದ್ರೆ, ಅವರು ತಮ್ಮ ಗುರುಗಳಿಂದ ಸಂಪೂರ್ಣ ವೇದ ಪಾಠವನ್ನ ಕೇಳಿರ್ಬೇಕು, ಗುರು ಪರಂಪರೆಯಲ್ಲಿ ಬಂದಿರಬೇಕು, ಪರಿಪೂರ್ಣ ಶುದ್ಧ ಭಕ್ತರಾಗಿರಬೇಕು, ಮತ್ತೆ ಕೃಷ್ಣನ ಬೋಧನೆಗಳನ್ನ ಸಂದೇಶಗಳನ್ನ ಬೋಧಿಸುವ ಮೂಲಕ ಕೃಷ್ಣನ ಸೇವೆಯನ್ನ ಮಾಡ್ತಿರ್ಬೇಕು. ಇದು ಒಬ್ಬ ಅಧಿಕೃತವಾದಂತ ಆಧ್ಯಾತ್ಮಿಕ ಗುರುವಿನ ಲಕ್ಷಣಗಳು. ಬಾಬ್, ಚೈತನ್ಯ ಮಹಾಪ್ರಭುಗಳು ನಿಮಗಿಂತ ಅವರು ಬೇರೆ ರೀತಿಯ ಗುರುಗಳಾಗಿದ್ದರು ಅಲ್ಲವೇ? ನಿಮಗಿಂತ ಅವರು ಬೇರೆ ರೀತಿಯ ಗುರುಗಳಾಗಿದ್ದರು ಅಲ್ಲವೇ? ಶಿಲಪ್ರಭುಪಾದ್, ಇಲ್ಲ ಇಲ್ಲ, ಗುರುಗಳು ನಾನಾ ಮಾದರಿಯಲ್ಲಿ ಇರುವುದಿಲ್ಲ. ಎಲ್ಲಾ ಗುರುಗಳು ಒಂದೇ ಮಾದರಿ ಇರುತ್ತಾರೆ. ಬಾಬ್, ಆದರೆ ಅವರು ಹಾಗಿದ್ದರು ಅದೇ ಸಮಯದಲ್ಲಿ ಒಂದು ಅವತಾರವೂ ಆಗಿದ್ದರಷ್ಟೇ. ಚೈತನ್ಯ ಮಹಾಪ್ರಭು ಗುರು ಆಗಿದ್ರು, ಅದೇ ಕಾಲದಲ್ಲಿ ಭಗವಂತನ ಅವತಾರ ಕೂಡ ಹೌದಾ ಅಂತ ಕೇಳ್ತಾ ಇದ್ರು ಶಿಲಪ್ರಭುಪಾದರು. ಹೌದು, ಅವರು ಸ್ವತಃ ಕೃಷ್ಣನೇ ಆಗಿದ್ದರು, ಆದರೆ ಗುರುವಿನ ರೂಪದಲ್ಲಿ ಬಂದಿದ್ದರು. ಬಾಬ್, ಓಹೋ ಹಾಗೆ. ಶಿಲಪ್ರಭುಪಾದ್, ಹೌದು. ಬಾಬ್, ಹಾಗಾದರೆ ಶಿಲಪ್ರಭುಪಾದ್, ಕೃಷ್ಣನು ದೇವರಾಗಿದ್ದರಿಂದ ಹೀಗೆ ಹೇಳಿದ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಾನಾ ಬಗೆಯ ಧರ್ಮಗಳನ್ನು ತ್ಯಜಿಸು, ನನಗೆ ಶರಣಾಗು. ಆದರೆ ಜನಗಳು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರು. ಆದ್ದರಿಂದ ಕೃಷ್ಣ ಮತ್ತೆ ಗುರುವಾಗಿ ಅವತರಿಸಿ ಕೃಷ್ಣನಿಗೆ ಶರಣಾಗುವುದು ಹೇಗೆ ಎಂದು ಬೋಧಿಸಿದ. ಶ್ಯಾಮಸುಂದರ, ನಾನೇ ಗುರು ಎಂದು ಅವನು ಭಗವದ್ಗೀತೆಯಲ್ಲಿ ಹೇಳುತ್ತಾನಲ್ಲವೇ? ಶಿಲಪ್ರಭುಪಾದ್, ಹೌದು, ಅವನೇ ಮೂಲ ಗುರು.
ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶಂಕರಾಚಾರ್ಯರು ಹೇಳ್ತಾರೆ, ಕೃಷ್ಣನೇ ಜಗತ್ತಿಗೆ ಗುರು. ವಂದೇ ಕೃಷ್ಣಂ, ಜಗದ್ಗುರು ಕೃಷ್ಣ. ಶಿಲ ಪ್ರಭುಪಾದ್, ಹೌದು, ಅವನೇ ಮೂಲ ಗುರು. ಏಕೆಂದರೆ ಅರ್ಜುನ ಅವನನ್ನು ಗುರು ಎಂದು ಅಂಗೀಕರಿಸಿದ್ದ. ಇನ್ನೇನು ತೊಂದರೆ? ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಕೃಷ್ಣನಿಗೆ ಶರಣಾಗ್ತಾ ಇದ್ದಾನೆ. ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗತ ಜೀವಾತ್ಮ, ನಿನಗೆ ಶರಣಾದ ಜೀವಾತ್ಮ, ದಯವಿಟ್ಟು ನನಗೆ ಉಪದೇಶ ಮಾಡು ಎಂದು ಅರ್ಜುನ ಕೃಷ್ಣನಿಗೆ ಹೇಳಿದ. ಅವನು ಗುರುವಾಗಿಲ್ಲದಿದ್ದರೆ ಅರ್ಜುನ ಹೇಗೆ ಅವನಿಗೆ ಶಿಷ್ಯನಾದನು? ಅವನೇ ಮೂಲ ಗುರು. ತೇನೆ ಬ್ರಹ್ಮ ಹೃದಯಾದಿ ಕವಯೇ. ಪ್ರಪ್ರಥಮವಾಗಿ ಸೃಷ್ಟಿಗೊಂಡ ಜೀವಿಯಾದ ಬ್ರಹ್ಮನಿಗೆ ವೇದ ಜ್ಞಾನವನ್ನು ಹೃದ್ಗತ ಮಾಡಿದವನು ಅವನೇ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಆ ಪರಬ್ರಹ್ಮ ಕೃಷ್ಣನೇ ಆದಿಕವಿ ಬ್ರಹ್ಮನ ಹೃದಯದಲ್ಲಿ ಮೊದಲನೆಯ ಬಾರಿಗೆ ವೇದಗಳನ್ನ ಕೊಟ್ಟಿದ್ದು. ಆದ್ದರಿಂದ ಅವನೇ ಮೂಲ ಗುರು. ಬಾಬ್ ಕೃಷ್ಣ. ಪ್ರಭುಪಾದ, ಹೌದು, ಅವನೇ ಮೂಲ ಗುರು. ಅನಂತರ ಅವನ ಶಿಷ್ಯನಾದ ಬ್ರಹ್ಮನು ಗುರುವಾದ. ಆಮೇಲೆ ಅವನ ಶಿಷ್ಯನಾದ ನಾರದನು ಗುರುವಾದ. ಆಮೇಲೆ ಅವನ ಶಿಷ್ಯರಾದ ವ್ಯಾಸರು ಗುರುವಾದರು. ಈ ರೀತಿಯಲ್ಲಿ ಗುರು ಪರಂಪರೆಯೇ ಇದೆ. ಏವಂ ಪರಂಪರಾ ಪ್ರಾಪ್ತಂ. ದಿವ್ಯ ಜ್ಞಾನವು ಪರಂಪರಾ ವಿಧಾನದ ಮೂಲಕ ಪ್ರಾಪ್ತವಾಗಿದೆ. ಬಾಬ್, ಹಾಗಾದರೆ ಒಬ್ಬ ಗುರುವು ಈ ಪರಂಪರಾ ವಿಧಾನದ ಮೂಲಕ ತನ್ನ ಜ್ಞಾನವನ್ನು ಪಡೆಯುತ್ತಾನೆ ಅಂದಾಯಿತು. ಕೃಷ್ಣನಿಂದ ನೇರವಾಗಿ ಅಲ್ಲ. ನೀವು ಕೃಷ್ಣನಿಂದ ನೇರವಾಗಿ ಒಂದಿಷ್ಟಾದರೂ ಜ್ಞಾನವನ್ನು ಪಡೆಯುತ್ತೀರಾ? ಇಲ್ಲ ಪ್ರಭುಪಾದ್, ಹೌದು, ಕೃಷ್ಣನ ನೇರ ಬೋಧನೆ ಗೀತೆಯೇ ಇದೆ ಅಲ್ಲ. ಬಾಬ್, ಓಹೋ ಸರಿ. ಆದರೆ ಶಿಲ ಪ್ರಭುಪಾದ್, ಆದರೆ ನೀವು ಅದನ್ನ ಗುರು ಪರಂಪರೆಯ ಮೂಲಕ ಕಲಿಯಬೇಕು. ಇಲ್ಲದಿದ್ದರೆ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಬಾಬ್, ಆದರೆ ಈಗ ನೀವು ನೇರವಾಗಿ ಕೃಷ್ಣನಿಂದ ಮಾಹಿತಿಯನ್ನು ಪಡೆಯುತ್ತಿಲ್ಲ. ಅದು ಗುರು ಪರಂಪರೆಯ ಮೂಲಕ ಪುಸ್ತಕಗಳಿಂದ ಬರುತ್ತಿದೆ ಎಂದಾಯಿತು. ಪ್ರಭುಪಾದ್, ಅದರಲ್ಲೇನೂ ವ್ಯತ್ಯಾಸವಿಲ್ಲ. ಉದಾಹರಣೆಗೆ, ನಾನು ಇದು ಒಂದು ಸೀಸದ ಕಡ್ಡಿ ಎಂದು ಹೇಳುತ್ತೇನೆ. ನೀವು ಇನ್ನೊಬ್ಬರಿಗೆ ಇಲ್ಲೊಂದು ಸೀಸದ ಕಡ್ಡಿ ಇದೆ ಎಂದು ಹೇಳುತ್ತೀರಿ. ಅವರು ಮತ್ತೊಬ್ಬರಿಗೆ ಇದು ಒಂದು ಸೀಸದ ಕಡ್ಡಿ ಎಂದು ಹೇಳುತ್ತಾರೆ. ಹಾಗಾದರೆ ಅವನ ಬೋಧನೆಗೂ ನನ್ನ ಬೋಧನೆಗೂ ಏನು ವ್ಯತ್ಯಾಸವಿದೆ? ಬಾಬ್, ಕೃಷ್ಣನ ಅನುಗ್ರಹದಿಂದ ನಿಮಗೆ ಇದರ ಅರಿವು ಈಗಾಗಿದೆಯೇ? ಪ್ರಭುಪಾದ್, ಯಥಾ ರೀತಿಯಲ್ಲಿ ಲಭಿಸಿದರೆ ನೀವು ಕೃಷ್ಣನ ಅನುಗ್ರಹವನ್ನು ಸ್ವೀಕರಿಸಬಹುದು. ನಾವು ಭಗವದ್ಗೀತೆಯನ್ನು ಬೋಧಿಸುತ್ತಿದ್ದೇವಲ್ಲ, ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಾನು ನಾನಾ ಬಗೆಯ ಧರ್ಮಗಳನ್ನು ಪರಿತ್ಯಜಿಸು, ಕೇವಲ ನನಗೆ ಶರಣಾಗು. ಈಗ ನೀವು ಎಲ್ಲವನ್ನೂ ತೊರೆದು ಕೃಷ್ಣನಿಗೆ ಶರಣಾಗಬೇಕೆಂದು ನಾವು ಹೇಳುತ್ತೇವೆ. ಆದ್ದರಿಂದ ಕೃಷ್ಣನ ಬೋಧನೆಗೂ ನಮ್ಮ ಬೋಧನೆಗೂ ಏನೂ ವ್ಯತ್ಯಾಸವಿಲ್ಲ. ಏನೂ ದಿಕ್ಚ್ಯುತಿ ಇಲ್ಲ. ಹೀಗೆ ನೀವು ಪರಿಪೂರ್ಣ ವಿಧಾನದಲ್ಲಿ ಜ್ಞಾನವನ್ನು ಪಡೆದರೆ ಕೃಷ್ಣನಿಂದ ನೇರವಾಗಿ ಪಡೆದಷ್ಟೇ ಶ್ರೇಷ್ಠವಾಗುತ್ತದೆ. ನಾವು ಯಾವುದೇ ಬದಲಾವಣೆಯನ್ನು ಮಾಡುವುದಿಲ್ಲ. ಬಾಬ್, ನಾನು ಗೌರವಪೂರ್ವಕವಾಗಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೆ ಕೃಷ್ಣ ಅದನ್ನು ಕೇಳುತ್ತಾನೆಯೇ? ಶಿಲಪ್ರಭುಪಾದ್, ಹೌದು. ಬಾಬ್, ನನ್ನಿಂದ ಅವನಿಗೆ ತಲುಪುತ್ತದೆಯೇ? ಶಿಲಪ್ರಭುಪಾದ್, ಹೌದು. ಏಕೆಂದರೆ ಅವನು ನಿಮ್ಮ ಹೃದಯದಲ್ಲಿಯೇ ಇದ್ದಾನೆ. ನೀವು ಪ್ರಾರ್ಥನೆ ಮಾಡಲಿ ಅಥವಾ ಬಿಡಲಿ, ಅವನು ಸದಾ ನಿಮ್ಮ ಧ್ವನಿಯನ್ನು ಕೇಳುತ್ತಿರುತ್ತಾನೆ. ನೀವು ಅರ್ಥಹೀನವಾದದ್ದನ್ನೂ ಮಾಡುವಾಗಲೂ ಅವನು ನಿಮ್ಮನ್ನು ಕೇಳುತ್ತಿರುತ್ತಾನೆ. ಇನ್ನು ನೀವು ಪ್ರಾರ್ಥಿಸಿದರೆ ಬಹಳ ಒಳ್ಳೆಯದೇ. ಅದಕ್ಕೆ ಸುಸ್ವಾಗತ. ಬಾಬ್, ಕೃಷ್ಣನ ಕಿವಿಗೆ ಅರ್ಥಹೀನವಾದದ್ದಕ್ಕಿಂತ ಪ್ರಾರ್ಥನೆಯೇ ಜೋರಾಗಿ ಕೇಳಿಸುತ್ತದೆಯೇ? ಇಲ್ಲ ಪ್ರಭುಪಾದ್, ಇಲ್ಲ. ಅವನು ಸರ್ವ ಪರಿಪೂರ್ಣ. ಅವನು ಪ್ರತಿಯೊಂದನ್ನೂ ಕೇಳಬಲ್ಲ.
ನೀವು ಮಾತನಾಡದಿದ್ದರೂ ಕೂಡ ಹೀಗೆ ಮಾಡುತ್ತೇನೆ ಎಂದು ನೀವು ಮನಸ್ಸಿನಲ್ಲಿ ಅಂದುಕೊಂಡರೂ ಕೂಡ ಅವನಿಗೆ ಅದು ಕೇಳಿಸುತ್ತದೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಕೃಷ್ಣನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಬಾಬ್. ಆದರೆ ವ್ಯಕ್ತಿಯು ಪ್ರಾರ್ಥನೆ ಮಾಡಬೇಕು ಅಲ್ಲವೇ ಶಿಲ ಪ್ರಭುಪಾದ್? ಅದು ಅವನ ಕರ್ತವ್ಯ, ಪ್ರಾರ್ಥಿಸುವುದು. ಬಾಬ್. ಯಾರ ಕರ್ತವ್ಯ? ಶಿಲ ಪ್ರಭುಪಾದ್. ಪ್ರತಿಯೊಬ್ಬ ಜೀವಿಯದು ಅದೊಂದೇ ಕೆಲಸ. ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್. ಅದು ವೇದದ ವಚನ. ಬಾಬ್. ಅದರ ಅರ್ಥ ಏನು? ಶಿಲ ಪ್ರಭುಪಾದ್. ಅವನು ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ಒದಗಿಸುತ್ತಾನೆ. ಅವನು ಎಲ್ಲರಿಗೂ ಆಹಾರವನ್ನು ನೀಡುತ್ತಾನೆ. ಆದ್ದರಿಂದ ಅವನು ತಂದೆ. ಆದ್ದರಿಂದ ತಂದೆಯೇ ನಮಗೆ ಇದನ್ನು ಕೊಡು ಎಂದು, ಆದ್ದರಿಂದ ತಂದೆಯೇ ನಮಗೆ ಇದನ್ನು ಕೊಡು ಎಂದು ಏಕೆ ನೀವು ಪ್ರಾರ್ಥಿಸಬಾರದು? ಕ್ರಿಶ್ಚಿಯನ್ನರ ಬೈಬಲಿನಲ್ಲಿ ತಂದೆಯೇ ನಮಗೆ ದೈನಂದಿನ ಅನ್ನವನ್ನು ಕೊಡು ಎಂದು ಕೇಳುವ ಹಾಗೆಯೇ ಇದೆ. ಅದು ಉತ್ತಮವಾದದ್ದು. ಅವರು ಪರಮಪಿತನನ್ನು ಅಂಗೀಕರಿಸಿದ್ದಾರೆ. ಆದರೆ ಬೆಳೆದ ಮಕ್ಕಳು ತಂದೆಯಿಂದ ಕೇಳಬಾರದು. ಅವರು ತಂದೆಗೆ ಸೇವೆ ಮಾಡಲು ಸಿದ್ಧರಾಗಬೇಕು. ಅದೇ ಭಕ್ತಿ. ಆದರೆ ಬೆಳೆದ ಮಕ್ಕಳು ತಂದೆಯಿಂದ ಕೇಳಬಾರದು. ಅವರು ತಂದೆಗೆ ಸೇವೆ ಮಾಡಲು ಸಿದ್ಧರಾಗಬೇಕು. ಅದೇ ಭಕ್ತಿ. ನನ್ನ ಪ್ರಶ್ನೆಗಳಿಗೆ ನೀವು ಸೊಗಸಾಗಿ ಪರಿಹಾರ ಸೂಚಿಸಿದಿರಿ. ಎಲ್ಲರೂ ವಾತ್ಸಲ್ಯದಿಂದ ನಗುತ್ತಾರೆ. ಶಿಲ ಪ್ರಭುಪಾದ್. ನಿಮಗೆ ಅಪಾರ ವಂದನೆಗಳು ಬಾಬ್. ಈಗ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬಹುದೇ ಶಿಲ ಪ್ರಭುಪಾದ್? ಓಹೋ, ಆಗಲಿ, ಕೇಳಿ. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯಿತು. 4ನೇ ಅಧ್ಯಾಯ ಪ್ರಾರಂಭ. 4ನೇ ಅಧ್ಯಾಯದ ಹೆಸರು ತ್ರಿಗುಣಗಳು. ಈ ಸಂವಾದ ನಡೆದಿದ್ದು ಫೆಬ್ರವರಿ 28, 1972ರಲ್ಲಿ. ಬಾಬ್. ಜೀವನದಲ್ಲಿ ರಜಸ್, ತಮಸ್ ಮತ್ತು ಸಾತ್ವಿಕ ಎಂಬ 3 ಗುಣಗಳಿವೆ ಎಂದು ಓದಿದ್ದೇನೆ. ಇವುಗಳನ್ನು ತಾವು ವಿವರಿಸಬೇಕೆಂದು ನಾನು ಬಯಸುತ್ತೇನೆ. ಅದರಲ್ಲೂ ಮುಖ್ಯವಾಗಿ ತಮಸ್ ಮತ್ತು ಸಾತ್ವಿಕ ಗುಣಗಳೆಂದರೇನು ಎಂದು ತಿಳಿಸಿ. ಶಿಲ ಪ್ರಭುಪಾದ್. ಸಾತ್ವಿಕ ಗುಣದಲ್ಲಿದ್ದಾಗ ನೀವು ಜ್ಞಾನವನ್ನು ಅರಿಯಬಹುದು. ದೇವರು ಇದ್ದಾನೆ, ಈ ಪ್ರಪಂಚ ಅವನಿಂದ ಸೃಷ್ಟಿಯಾಗಿದೆ ಮುಂತಾದವನ್ನು ತಿಳಿದುಕೊಳ್ಳಬಹುದು. ವಾಸ್ತವ ಸಂಗತಿಗಳಾದ ಇದು ಸೂರ್ಯ, ಇದು ಚಂದ್ರ ಮುಂತಾದ ಪರಿಪೂರ್ಣ ಜ್ಞಾನವನ್ನು ಪಡೆಯಬಹುದು. ವ್ಯಕ್ತಿಯು ಪರಿಪೂರ್ಣವಲ್ಲದ ಸ್ವಲ್ಪ ತಿಳುವಳಿಕೆಯನ್ನು ಹೊಂದಿದ್ದರೂ ಅದು ಸಾತ್ವಿಕ ಗುಣವೇ. ರಜಸ ಗುಣದಲ್ಲಿ ವ್ಯಕ್ತಿಯು ತನ್ನನ್ನು ತನ್ನ ಲೌಕಿಕ ದೇಹದೊಡನೆ ಸಮೀಕರಿಸಿಕೊಂಡು ಇಂದ್ರಿಯ ತೃಪ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಅದೇ ರಾಜಸ ಗುಣ. ತಾಮಸ ಗುಣವು ಪಶು ಜೀವನ. ತಾಮಸ ಗುಣದಲ್ಲಿ ವ್ಯಕ್ತಿಗೆ ಒಳ್ಳೆಯದು ಎಂದರೆ ಏನೆಂದು ಗೊತ್ತಿರುವುದಿಲ್ಲ. ಸಂತೋಷಗೊಳ್ಳುವುದು ಹೇಗೆ, ನಾವು ಈ ಪ್ರಪಂಚದಲ್ಲಿ ಇರುವುದು ಏಕೆ ಎಂದು ಗೊತ್ತಿರುವುದಿಲ್ಲ. ಉದಾಹರಣೆಗೆ, ಒಂದು ಪ್ರಾಣಿಯನ್ನು ಕಸಾಯಿ ಖಾನೆಗೆ ಕರೆದುಕೊಂಡು ಹೋದರೆ ಅದು ಸುಮ್ಮನೆ ಬರುತ್ತದೆ. ಇದೇ ತಾಮಸ ಗುಣ. ಮನುಷ್ಯನಾದರೆ ಪ್ರತಿಭಟಿಸುತ್ತಾನೆ. ಒಂದು ಮೇಕೆಯನ್ನು ಇನ್ನು 1 ನಿಮಿಷದಲ್ಲಿ ಹತ್ಯೆ ಮಾಡಬೇಕೆಂದಿರುವಾಗಲೂ ಅದಕ್ಕೆ ಹಿಡಿ ಹುಲ್ಲು ಹಾಕಿದರೆ ಸಂತೋಷದಿಂದ ಅದನ್ನು ತಿನ್ನುತ್ತದೆ. ಅದು ಮುಗ್ಧ ಮಗುವಿನ ಹಾಗೆ. ಕೊಲ್ಲಬೇಕೆಂದು ಬಳಿಗೆ ಹೋದರೂ ಮಗು ಸಂತೋಷದಿಂದ ಮುಗುಳ್ನಗುತ್ತದೆ. ಅದು ತಾಮಸ ಗುಣ. ಬಾಬ್. ಈ ಗುಣಗಳಲ್ಲಿರುವುದೇ ನಮ್ಮ ಕರ್ಮಗಳನ್ನು ನಿರ್ಧರಿಸುತ್ತದೆ ಅಲ್ಲವೇ? ಈ ಗುಣಗಳಲ್ಲಿ ಇರುವುದೇ ನಮ್ಮ ಕರ್ಮವನ್ನು ನಿರ್ಧರಿಸುತ್ತದೆ ಅಲ್ಲವೇ? ಶಿಲ ಪ್ರಭುಪಾದ್. ಹೌದು. ಈ ತ್ರಿಗುಣಗಳ ಒಡನಿರುವ ಸಂಸರ್ಗಕ್ಕೆ ಅನುಗುಣವಾಗಿ ನಿಮ್ಮ ಕಾರ್ಯ ಚಟುವಟಿಕೆಗಳು ಕಲುಷಿತಗೊಳ್ಳುತ್ತವೆ. ಕಾರಣಂ ಗುಣಸಂಗೋಸ್ಯ ಸದಸತ್ ಯೋನಿ ಜನ್ಮಸು. ಈ ತ್ರಿಗುಣಗಳ ಸಂಸರ್ಗಕ್ಕೆ
ಅನುಗುಣವಾಗಿ ವ್ಯಕ್ತಿಯು ಉಚ್ಚ ನೀಚ ಜನ್ಮಗಳಲ್ಲಿ ಹುಟ್ಟುತ್ತಾನೆ. ಬಾಬ್, ಹಾಗಾದರೆ ವಂಚನೆ ಮುಂತಾದವುಗಳು ಯಾವ ಗುಣ? ಶಿಲಪ್ರಭುಪಾದ್, ವಂಚಿಸುವುದು ರಾಜಸ ಮತ್ತು ತಾಮಸ ಗುಣಗಳ ಮಿಶ್ರಣ. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ವಂಚಿಸುತ್ತಾನೆ ಎಂದುಕೊಳ್ಳಿ. ಆದರೆ ಅವನು ಏನೋ ಒಂದು ವಸ್ತುವನ್ನು ಪಡೆದುಕೊಳ್ಳಲು ಬಯಸಿದ್ದಾನೆ. ಅವನು ರಾಜಸಿಕನಾಗಿದ್ದಾನೆ. ಅದಕ್ಕಾಗಿ ಅವನು ಕೊಲೆ ಮಾಡಿದರೆ ಅದರಿಂದ ತಾನು ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ಎಂದು ಅವನಿಗೆ ಗೊತ್ತಿಲ್ಲ. ಆದ್ದರಿಂದ ಅದು ರಾಜಸ ಮತ್ತು ತಾಮಸ ಗುಣಗಳ ಮಿಶ್ರಣ. ಬಾಬ್, ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾರಲ್ಲ, ಅದು ಯಾವ ಗುಣ? ಶಿಲಪ್ರಭುಪಾದರು, ಅದು ಸಾತ್ವಿಕ ಗುಣ. ಅದು ಏಕೆ ಸಾತ್ವಿಕ ಗುಣ? ಇದು ಯಾವ ತಿಳುವಳಿಕೆ ಅಂದರೆ ಇದು ಯಾವ ಜ್ಞಾನ ಶಾಖೆಯನ್ನು ಪ್ರತಿನಿಧಿಸುತ್ತದೆ? ಜ್ಞಾನವನ್ನು ಪಡೆಯುವುದೇ ಸಾತ್ವಿಕ ಗುಣ ಎಂದು ನೀವು ಹೇಳಿದಿರಿ ಶಿಲಪ್ರಭುಪಾದ್. ಹೌದು. ಬಾಬ್, ತಿಳುವಳಿಕೆ. ಶಿಲಪ್ರಭುಪಾದ್, ಹೌದು. ಬಾಬ್, ಹಾಗಾದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವುದು? ಶಿಲಪ್ರಭುಪಾದ್, ಅಂದರೆ ಇನ್ನೊಬ್ಬನು ಅಜ್ಞಾನದಲ್ಲಿದ್ದಾನೆ, ನೀವು ಅವನಿಗೆ ತಿಳುವಳಿಕೆ ನೀಡುತ್ತಿದ್ದೀರಿ ಎಂದು ಅರ್ಥ. ಬಾಬ್, ಅಂದರೆ ತಿಳುವಳಿಕೆಯನ್ನು ನೀಡುವುದು? ಶಿಲಪ್ರಭುಪಾದ್, ಹೌದು, ಅದು ಸಾತ್ವಿಕ ಗುಣ. ಬಾಬ್, ಹಾಗಾದರೆ ಬರೀ ಸಹಾಯ ಮಾಡುವುದೇನು? ಶಿಲಪ್ರಭುಪಾದ್, ಅದೂ ಕೂಡ ಸಾತ್ವಿಕ ಗುಣ. ಬಾಬ್, ಒಬ್ಬ ನಿರ್ಗತಿಕ ಭಿಕ್ಷುಕನಿಗೆ ಭಿಕ್ಷೆಯನ್ನು ಹಾಕಿದರೆ? ಶಿಲಪ್ರಭುಪಾದ್, ಅದು ಕೂಡ ಸಾತ್ವಿಕ ಗುಣವೇ ಆಗಿರಬಹುದು. ನಿಮ್ಮ ಬೊವೆರಿ ರಸ್ತೆಯಲ್ಲಿ, ಇದು ಅಮೆರಿಕಾದಲ್ಲಿ ಮಾತಾಡ್ತಾ ಇದ್ದಾರೆ, ಬೊವೆರಿ ಸ್ಟ್ರೀಟ್ ಅಂತ ಅಲ್ಲಿದೆ ನ್ಯೂಯಾರ್ಕ್ ಅಲ್ಲಿ. ನಿಮ್ಮ ಬೊವೆರಿ ರಸ್ತೆಯಲ್ಲಿ ಕೆಲವರು ದಾನ ಕೊಡುತ್ತಾರೆ. ಪಡೆದವನು ಕೂಡಲೇ ಒಂದು ಬಾಟ್ಲಿ ಮದ್ಯವನ್ನು ಕೊಂಡು ಕುಡಿದು ನೆಲಕ್ಕೊರಗುತ್ತಾನೆ. ಎಲ್ಲರೂ ನಗುತ್ತಾರೆ. ಅದು ದಾನವಷ್ಟೇ, ಆದರೆ ಸಾತ್ವಿಕ ಗುಣವಲ್ಲ, ಅದು ತಾಮಸ ಗುಣ. ಬಾಬ್, ದಾನವು ತಾಮಸ ಗುಣವೇ? ಶಿಲಪ್ರಭುಪಾದ್, 3 ಬಗೆಯ ದಾನಗಳಿವೆ, ಸಾತ್ವಿಕ, ರಾಜಸ ಮತ್ತು ತಾಮಸ. ಎಲ್ಲಿ ಕೊಡಬೇಕು, ಎಲ್ಲಿ ಕೊಟ್ಟರೆ ಅದು ಸಾತ್ವಿಕ ದಾನ? ಈ ಕೃಷ್ಣ ಪ್ರಜ್ಞಾ ಆಂದೋಲನದ ಹಾಗೆ. ಈ ಆಂದೋಲನಕ್ಕೆ ಯಾರಾದರೂ ದಾನವನ್ನು ಕೊಟ್ಟರೆ ಅದು ಸಾತ್ವಿಕ ದಾನ, ಏಕೆಂದರೆ ಅದು ದೈವ ಪ್ರಜ್ಞೆಯ, ಕೃಷ್ಣ ಪ್ರಜ್ಞೆಯ ಪ್ರಸಾರ, ಅದು ಸಾತ್ವಿಕ ಗುಣ. ಆದರೆ ಯಾರಾದರೂ ಪ್ರತಿಫಲಾಪೇಕ್ಷೆಯಿಂದ ದಾನ ಕೊಟ್ಟರೆ ಅದು ರಾಜಸ ದಾನ, ಬೊವೆರಿ ಮನುಷ್ಯನಿಗೆ ಕೊಟ್ಟ ಹಾಗೆ. ಯಾರಾದರೂ ಅಪಾತ್ರ ಸ್ಥಳ ಮತ್ತು ಕಾಲದಲ್ಲಿ ಗೌರವವಿಲ್ಲದೆ ಅಯೋಗ್ಯ ಮನುಷ್ಯನಿಗೆ ದಾನವನ್ನು ಕೊಟ್ಟರೆ ಅದು ತಾಮಸ ದಾನ. ಆದರೆ ಕೃಷ್ಣ ಹೇಳುತ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್. ನೀವು ಏನೇ ಮಾಡಲಿ, ಏನನ್ನೇ ತಿನ್ನಲಿ, ಏನನ್ನೇ ಅರ್ಪಿಸಲಿ, ಏನನ್ನೇ ದಾನ ಮಾಡಲಿ, ಯಾವ ವ್ರತ ನಿಯಮಗಳನ್ನೇ ಆಚರಿಸಲಿ, ನನಗೆ ಅರ್ಪಣೆ ಎಂದು ಮಾಡಬೇಕು. ಕೃಷ್ಣನು ಸ್ವೀಕರಿಸಿದರೆ ಅದು ಪರಿಪೂರ್ಣ ದಾನ, ಅಥವಾ ಕೃಷ್ಣನ ಪ್ರತಿನಿಧಿಯಾಗಿರುವ ಯಾರಾದರೂ ಸ್ವೀಕರಿಸಿದರೆ ಅದು ಪರಿಪೂರ್ಣತೆ. ಬಾಬ್, ಹಸಿದವರಿಗೆ ಅನ್ನದಾನ ಮಾಡಿದರೆ ಅದು ಯಾವ ಬಗೆಯ ದಾನ? ಶಿಲಪ್ರಭುಪಾದ್, ಅದು ಸನ್ನಿವೇಶಕ್ಕೆ ಅನುಗುಣವಾಗಿರುತ್ತದೆ. ಉದಾಹರಣೆಗೆ, ವೈದ್ಯರೊಬ್ಬರು ತಮ್ಮ ರೋಗಿಯೊಬ್ಬನಿಗೆ ಘನಾಹಾರ ನಿಷಿದ್ಧ ಎಂದು ಹೇಳುತ್ತಾರೆ ಎಂದುಕೊಳ್ಳೋಣ. ರೋಗಿಯು ಘನಾಹಾರಕ್ಕೆ ಹೇಳುತ್ತಾನೆ, ನೀವು ಅವರಿಗೆ ಅದನ್ನು ದಾನವಾಗಿ ಕೊಡುತ್ತೀರಿ, ಆಗ ನೀವು ಅವನಿಗೆ ಒಳ್ಳೆಯದನ್ನು ಮಾಡುತ್ತಿಲ್ಲ, ಇದು ತಾಮಸ ಗುಣ. ಬಾಬ್, ಭಕ್ತರು ಕರ್ಮ ಸಂಚಯನದಿಂದ ಅತೀತರೇ? ಈ ಭಕ್ತರಿಗೆ ಕರ್ಮ ತಟ್ಟುತ್ತದೆಯೇ? ಅವರು ಈ ತ್ರಿಗುಣಗಳಲ್ಲಿ ಕಾರ್ಯ ಮಾಡುತ್ತಾರೆಯೇ? ಅವರು ಸಾತ್ವಿಕ ಗುಣದಲ್ಲಿದ್ದಾರೆಯೇ? ಶಿಲಪ್ರಭುಪಾದ್, ಅವರು ಸಾತ್ವಿಕ ಗುಣಕ್ಕಿಂತ ಉನ್ನತ ಸ್ಥಾನದಲ್ಲಿದ್ದಾರೆ, ಅಶುದ್ಧ. ಅವರು ಸಾತ್ವಿಕ ಗುಣಕ್ಕಿಂತ ಉನ್ನತ ಸ್ಥಾನದಲ್ಲಿದ್ದಾರೆ, ಶುದ್ಧ ಸತ್ವ. ತಪ್ಪಾಗಿ ಟೈಪ್ ಆಗಿದೆ, ಅಶುದ್ಧ ಸತ್ವ ಅಲ್ಲ, ಶುದ್ಧ ಸತ್ವ. ಭಕ್ತರು ಈ ಲೌಕಿಕ ಪ್ರಪಂಚದಲ್ಲಿ ಇಲ್ಲ, ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದಾರೆ. ಅದನ್ನು ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ, ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವ ಸಂದರ್ಭದಲ್ಲಿಯೂ ಪತನ ಹೊಂದದೆ ಪರಿಪೂರ್ಣ ಭಕ್ತಿ ಸೇವೆಯಲ್ಲಿ ಯಾರು ನಿರತರಾಗಿರುತ್ತಾರೆಯೋ ಅವರು ತತ್ಕ್ಷಣವೇ ತ್ರಿಗುಣಗಳನ್ನು ಮೀರಿ ಬ್ರಹ್ಮನ್ನನ
ನೆಲೆಯನ್ನು ತಲುಪುತ್ತಾರೆ. ಏ ಭಕ್ತರು ಸಾತ್ವಿಕ, ರಾಜಸ ಅಥವಾ ತಾಮಸ ಗುಣಗಳಲ್ಲಿ ಯಾವುದರಲ್ಲಿಯೂ ಇರುವುದಿಲ್ಲ. ಅವರು ಈ ಎಲ್ಲಾ ಗುಣಗಳಿಂದಲೂ ಅತೀತರಾಗಿರುತ್ತಾರೆ. ಬಹಳ ವಿಧೇಯನಾದ ಭಕ್ತನು ಈ ಹಂತವನ್ನು ತಲುಪುತ್ತಾನೆಯೇ? ಪ್ರಭುಪಾದ: ಹೌದು, ಭಕ್ತರು. ಅವರ ಹಾಗೆಯೇ ನೀವು ಭಕ್ತರಾಗಬಹುದು. ಅದು ಕಠಿಣವಲ್ಲ. ನೀವು ಸುಮ್ಮನೆ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಮಗ್ನರಾಗಬೇಕು ಅಷ್ಟೇ. ನಾನು ದೇವರನ್ನು ಕುರಿತು ಇನ್ನಷ್ಟು ಜ್ಞಾನವನ್ನು ಸಂಪಾದಿಸಬೇಕು, ದೇವರ ಅಸ್ತಿತ್ವವನ್ನು ಇನ್ನಷ್ಟು ಪ್ರಭಾವಿಸಲು ಸಮರ್ಥನಾಗಬೇಕು ಎಂದು ಬಯಸುತ್ತೇನೆ. ಏಕೆಂದರೆ ಅದಿಲ್ಲದೆ ಬದುಕಿಗೇನೂ ಅರ್ಥವಿಲ್ಲ ಎನ್ನುವುದು ಈ ಬಯಕೆಗೆ ಕಾರಣ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಮುಂದಿನ ಪುಟಗಳನ್ನ ಮುಂದಿನ ಸೆಷನ್ ಅಲ್ಲಿ ಓದೋಣ. ಸೇರಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶಿಲ ಪ್ರಭುಪಾದ ಕಿ ಜೈ. ಸಾಯಿ ಗೌರ್ ಪ್ರೇಮಾನಂದೇ ಹರಿ ಹರಿ.